ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 27, 27ನೇ ಅಧ್ಯಾಯ, 2ನೇ ಭಾಗ, ಸೆಕೆಂಡ್ ಪಾರ್ಟ್. ಮೊದಲನೇ ಭಾಗ ಮತ್ತಾಯ 27, 1ರಿಂದ 31 ವಚನಗಳು. ಈಗ ಎರಡನೇ ಭಾಗ ಬಂದು ಮತ್ತಾಯ 27, 32ರಿಂದ 65 ವಚನಗಳವರೆಗೆ. ಈ ಎರಡನೇ ಭಾಗದಲ್ಲಿ ಮತ್ತಾಯ 27, 32ರಿಂದ ಕೊನೆಯವರೆಗಿರುವಂಥ ವಾಕ್ಯ ಭಾಗದಲ್ಲಿ ಶಿಲುಬೆಯ 22 ಅನುಭವಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 22 ಎಕ್ಸ್ಪೀರಿಯನ್ಸಸ್ ಆಫ್ ದ ಕ್ರಾಸ್. ಶಿಲುಬೆಯ 22 ಅನುಭವಗಳು. ಶಿಲುಬೆ ಅಂದರೆ ಏನು? ಶಿಲುಬೆಯ ಅನುಭವಗಳು ಏನು? ಶಿಲುಬೆಯ ಅನುಭವಗಳು ಹೊಂದಿದರೆ ಹೇಗಿರ್ತದೆ ಎಂಬುದನ್ನು ಈ ವಾಕ್ಯ ಭಾಗದಿಂದ, ಅಂದರೆ 27ನೇ ಅಧ್ಯಾಯ ಮತ್ತಾಯ 32ರಿಂದ 65 ವಚನಗಳಲ್ಲಿ ನಾವು ಕಲಿಯಬೇಕಾಗಿದೆ. ಪವಿತ್ರಾತ್ಮನು ಈ ಗ್ರಂಥಕರ್ತನನ್ನು ನಾವು ಕೇಳಿಕೊಳ್ಳೋಣ. ನಮಗೆ ಆತನ ನೆರವು ಅಗತ್ಯ. ಆತನ ಸಹಾಯದಿಂದ ನಾವು ಈ ಶಿಲುಬೆಯ 22 ಅನುಭವಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿರಿ, ಮೊದಲನೇದಾಗಿ ಮತ್ತಾಯ 27, 32ನೇ ವಚನದಲ್ಲಿ ಅವರು ಹೊರಗೆ ಹೋಗುತ್ತಿರುವಾಗ ಕುರೇನೆ ಪಟ್ಟಣದ ಸೀಮೋನನೆಂಬ ಒಬ್ಬ ಮನುಷ್ಯನನ್ನು ಹೊಲದಿಂದ ಬರ್ತಾ ಇರ್ತಾನೆ. ಅವನನ್ನು ಕಂಡು ಆತನ ಶಿಲುಬೆಯನ್ನು, ಅಂದರೆ ಯೇಸುವಿನ ಶಿಲುಬೆಯನ್ನು ಹೊರುವಂತೆ ಅವನನ್ನು ಬಲವಂತ ಮಾಡಿದರು, ಸೀಮೋನನನ್ನು. ಹಾಗಾದರೆ ಶಿಲುಬೆಯ ಮೊದಲನೇ ಅನುಭವ ಶಿಲುಬೆ ಹೊರುವಂಥದ್ದಾಗಿದೆ. The first experience of cross is something that you need to carry, bear. ಬಹುಶಃ ಅವನ ಅನುಭವದಲ್ಲಿ ಇದು ಹೊಲದ ಕೆಲಸ ಯಥಾ ಪ್ರಕಾರ ಮಾಡಿಕೊಂಡು ಸಿಮಿಯೋನನು ಬರ್ತಾ ಇದ್ದಾನೆ. ಏನೋ ದೊಡ್ಡ ಗುಂಪು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವನು ಹೊಲದಿಂದ ಬರೋದಕ್ಕೂ ಅದೇ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ರೋಮ ಸೈನಿಕರು, ಧಾರ್ಮಿಕ ನಾಯಕರು, ಯಹೂದಿ ಧಾರ್ಮಿಕ ನಾಯಕರು ಕರ್ಕೊಂಡು ಬರೋದಕ್ಕೂ ಒಂದೇ ಟೈಮ್ ಇತ್ತು. ಆದ ಕಾರಣ ಬಹುಶಃ ಹೊಲದಲ್ಲಿ ಕೆಲಸ ಮಾಡಿದಂಥ ಈ ವ್ಯಕ್ತಿ ಒಳ್ಳೆ ಒಂದು ಬಲಶಾಲಿಯಾಗಿ ಇದ್ದಿರಬೇಕು, ನೋಡಲಿಕ್ಕೆ ಕೂಡ. ಆದ ಕಾರಣ ಅವನನ್ನು ಎಷ್ಟೊಂದು ಜನರಿದ್ದಾರೆ, ಎಷ್ಟೊಂದು ಜನರು ಹಿಂದೆ ಬರ್ತಿದ್ರು, ಎಷ್ಟೊಂದು ಜನರು ಮುಂದೆ ಬರ್ತಿದ್ರು, ಎಷ್ಟೊಂದು ಜನರು ನೋಡ್ತಾಯಿದ್ರು, ವೀಕ್ಷಿಸ್ತಿದ್ರು, ತಮಾಷೆ ನೋಡ್ತಿದ್ರು ಅಥವಾ ಕನಿಕರದಿಂದ ನೋಡ್ತಾಯಿದ್ರು. ಅವರನ್ನು ಇವರು ಬಲವಂತ ಮಾಡದೆ ಈ ಸೀಮೋನನನ್ನು ಹೊರುವಂತೆ ಬಲವಂತ ಮಾಡ್ತಾರೆ ಸೈನಿಕರು. ಶಿಲುಬೆ 22 ಅನುಭವಗಳಲ್ಲಿ ಮೊದಲನೇ ಅನುಭವ ಶಿಲುಬೆ. ಅದನ್ನು ನೋಡುವಂಥದ್ದಲ್ಲ, ಬರೀ ಅದನ್ನು ಧ್ಯಾನ ಮಾಡುವಂಥದ್ದಲ್ಲ, ಅದರ ಬಗ್ಗೆ ಸಂದೇಶ ಕೊಡುವಂಥದ್ದಲ್ಲ, ಅದನ್ನು ಹೊರುವಂಥದ್ದು. ಶಿಲುಬೆ ಬಗ್ಗೆ ಹಾಡುವಂಥದ್ದಲ್ಲ, ಇವೆಲ್ಲ ಒಳ್ಳೆಯದೇ ಕೂಡ. ಶಿಲುಬೆ ಬಗ್ಗೆ ಹಾಡೋದು, ಶಿಲುಬೆಗೆ ಪ್ರಸಂಗ ಮಾಡೋದು, ಶಿಲುಬೆಯ ಧ್ಯಾನ ಮಾಡುವಂಥದ್ದು, ಆದರೆ ಶಿಲುಬೆಯನ್ನು ಹೊರುವಂಥದ್ದು. ಆತನ ಶಿಲುಬೆಯನ್ನು ನಾವು ಹೊರಬೇಕಾಗಿಲ್ಲ, ನಮ್ಮ ಶಿಲುಬೆಯನ್ನು ಲೂಕ 9:23 ನಾವು ಹೊರಬೇಕು. ಎರಡನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದ 33ನೇ ವಚನದಲ್ಲಿ, ಆಮೇಲೆ ಅವರು ಗೊಲ್ಗೊಥಾ ಎಂದು ಕರೆಯಲಾಗುತ್ತಿದ್ದ ಸ್ಥಳಕ್ಕೆ ಬಂದರು. ಶಿಲುಬೆಯ ಮತ್ತೊಂದು ಅನುಭವ ಏನಂದರೆ ಗೊಲ್ಗೊಥಾದ ಅನುಭವ. ಗೊಲ್ಗೊಥಾದ ಅನುಭವ. ಗೊಲ್ಗೊಥಾ ಎಂಬ ಸ್ಥಳದ ಅರ್ಥ
ತಲೆ ಬುರುಡೆಯ ಸ್ಥಳ ಅಂತ ಹೇಳ್ಬಿಟ್ಟು. ಹಾಗಾದರೆ ಶಿಲುಬೆಯ ಅನುಭವ ಅದು ಒಂದು ಮರಣಕ್ಕೆ ನಡೆಸುವಂಥ ಅನುಭವ ಆಗಿರ್ತದೆ. ಸಾಂಕೇತಿಕವಾಗಿ ತಲೆಬುರುಡೆಯ ಒಂದು ಅನುಭವ. ಮೂರನೇದಾಗಿ 34ನೇ ವಚನ, ಮತ್ತಾಯ 27 ಮತ್ತು 34ನೇ ವಚನದಲ್ಲಿ ಅವರು ಯೇಸುವಿಗೆ ಏನು ಮಾಡ್ತಾರೆ, ಕಹಿ ಬೆರೆಸಿದ ಹುಳಿ ರಸವನ್ನು ಕುಡಿಯಲು ಕೊಡ್ತಾರೆ. ಹಾಗಾದರೆ ಈ ರೀತಿಯಾಗಿ ನಾವು ಹೇಳ್ಬೋದು, ಶಿಲುಬೆಯ ಅನುಭವ ಕಹಿಯಾದ ಅನುಭವ. The experience of the cross is a bitter experience. ಮುಂದೆ ನಾವು ನೋಡೋದಾದರೆ 35ನೇ ವಚನದಲ್ಲಿ ಹಾಗೆ ಶಿಲುಬೆಗೆ ಹಾಕಿದ ಮೇಲೆ ಯೇಸುವನ್ನು ಅವರು ಈಗ ಒಂದು ದೋಷಾರೋಪಣೆಯನ್ನು ಬರೆದಿಡ್ತಾರೆ. ಹೌದು, ಏನಂತ, ಈತನು ಯೆಹೂದ್ಯರ ಅರಸನಾದ ಯೇಸು. ಅಷ್ಟೆ. ಅಂದರೆ ಅದು ಈತ ನಿಜವಾಗಿ ಅರಸನು ಅಂತ ಬರೆದಿಲ್ಲ, ಆತನು ಮಾಡಿದ ಅಪರಾಧ ಏನಂತ ಆ ದಿವಸಗಳಲ್ಲಿ ಬರೆದಿಡ್ತಿದ್ರು. ಆದ ಕಾರಣ ಈತನು ಮಾಡಿದ ಅಪರಾಧ ಬಂದು ಯೆಹೂದ್ಯ ಅರಸನು ಅಂತ ಹೇಳಿಕೊಂಡು ಆತನ ವಿರುದ್ಧ ದೋಷಾರೋಪಣೆಯನ್ನು ಬರೆದಿಟ್ಟಿದ್ದರು. ಶಿಲುಬೆಯ ಅನುಭವ 22 ಇವೆ. ಅದನ್ನೇ ನಾವು ಈಗ ನೋಡ್ಕೊಳ್ತಾ ಇದ್ದೀವಿ. ಮತ್ತಾಯ 27ನೇ ವಚನದಲ್ಲಿ, 27ನೇ ಅಧ್ಯಾಯ 37ನೇ ವಚನ. ಶಿಲುಬೆಯ ಅನುಭವಗಳಲ್ಲಿ 4ನೇ ಅನುಭವ ದೋಷಾರೋಪಣೆಯ ಅನುಭವ. 38ನೇ ವಚನ, ಮತ್ತಾಯ 27, 38ನೇ ವಚನದಲ್ಲಿ, ಇಬ್ಬರು ಕಳ್ಳರನ್ನು ಕೂಡ ಕರ್ಕೊಂಡು ಬಂದು ಒಬ್ಬನನ್ನು ಬಲಗಡೆಯಲ್ಲಿಯೂ ಇನ್ನೊಬ್ಬನನ್ನು ಎಡಗಡೆಯಲ್ಲಿಯೂ ಹಾಕ್ತಾರೆ, ಶಿಲುಬೆಗೆ ಹಾಕಿದರು. ಅದೇನು ತೋರಿಸ್ತದೆ ಅಂದರೆ ಗುರುತಿಸುವಿಕೆಯ ಅನುಭವ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಐಡೆಂಟಿಫಿಕೇಶನ್, ಗುರುತಿಸುವಿಕೆಯ ಅನುಭವ. ಯೇಸು ಸ್ವಾಮಿ ಕಳ್ಳರೊಂದಿಗೆ ಗುರುತಿಸಿಕೊಂಡು, ಯೆಶಾಯ 53 ಪ್ರಕಾರ. ಮತ್ತು 40ನೇ ವಚನಕ್ಕೆ ನಾವು ಹೋಗೋದಾದರೆ ಈ ರೀತಿಯಾಗಿದೆ. ಮತ್ತಾಯ 27:40ರಲ್ಲಿ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ನೀನೇ ರಕ್ಷಿಸಿಕೋ. ದೇವಪುತ್ರನಾಗಿದ್ದರೆ ಶಿಲುಬೆಯಿಂದ ಕೆಳಗಿಳಿದು ಬಾ. ಈಗ ಚಾಲೆಂಜ್ ಮಾಡ್ತಾ ಇದ್ದಾರೆ, ಸವಾಲು ಹಾಕ್ತಾ ಇದ್ದಾರೆ, ಕೆಣಕಿಸ್ತಾ ಇದ್ದಾರೆ. ಹಾಗಾದರೆ ನಾವು ಏನು ಹೇಳೋಣ? ಶಿಲುಬೆಯ ಅನುಭವ ಸವಾಲುಕರವಾದ ಅನುಭವ. ಅಂದರೆ ಬೇರೆಯವರು ನಮಗೆ ಸವಾಲು ಹಾಕುವ ಅನುಭವ, ವ್ಯಂಗ್ಯವಾಗಿ ಸವಾಲು ಹಾಕುವಂಥ ಒಂದು ಅನುಭವ. ಹೌದು, ಆತನಿಗೆ ಇಳಿದು ಬರ್ಬೋದಾಗಿತ್ತು, ಆದರೆ ಆತನು ಬರಲಿಲ್ಲ. ಕಾರಣ ಏನು? 42ನೇ ವಚನ, ಈತನು ಬೇರೆಯವರನ್ನು ರಕ್ಷಿಸಿದನು, ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಾರನು. ಬೇರೆಯವ್ರನ್ನ ರಕ್ಷಿಸಿದ, ತನ್ನನ್ನು ರಕ್ಷಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಥವಾ ರಕ್ಷಿಸಿಕೊಳ್ತಾ ಇಲ್ಲ. ಎರಡೂ ನಿಜ. ಯಾಕಂತೇಳಿದರೆ ಒಂದು ರೀತಿಯಿಂದ ರಕ್ಷಿಸಿಕೊಳ್ಳಬಹುದು, ಆದರೆ ರಕ್ಷಿಸಿಕೊಳ್ತಾ ಇಲ್ಲ. ಯಾಕಂದರೆ ಅದು ತಂದೆ ಚಿತ್ತ, ರಕ್ಷಿಸಿಕೊಳ್ಳಬಾರ್ದು ಎಂಬುದಾಗಿ. ಬೇರೆಯವರನ್ನು ರಕ್ಷಿಸುವುದಕ್ಕಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರದ ಅನುಭವ ಈ ಶಿಲುಬೆಯ ಅನುಭವ. 8ನೇದಾಗಿ ಶಿಲುಬೆಯ 22 ಅನುಭವಗಳನ್ನು ನಾವು ನೋಡ್ಕೊಳ್ತಿದ್ವಿ. ಮತ್ತಾಯ 27ನೇ ಅಧ್ಯಾಯದಿಂದ. ಮತ್ತು ಅದರಲ್ಲಿ 42ನೇ ವಚನದ 2ನೇ ಭಾಗ ಇನ್ನೊಂದು ಮಾತಿದೆ. ಅದೇನಂತ ಹೇಳಿದರೆ, ಈತನು ಇಸ್ರಾಯೇಲಿನ ಅರಸನಾಗಿದ್ದರೆ ಈಗಲೇ ಶಿಲುಬೆಯಿಂದ ಕೆಳಗಿಳಿದು ಬರಲಿ, ನಾವು ಈತನನ್ನು ನಂಬುತ್ತೇವೆ ಎಂಬುದಾಗಿ ಹೇಳ್ತಾರೆ. ಇಸ್ರಾಯೇಲಿನ ಅರಸನಾಗಿದ್ದರೆ, ವಾವ್!
ಹೌದು, ಇಸ್ರಾಯೇಲ್ನ ಅರಸನಾಗಿದ್ರೆ ಅಲ್ಲ, ಇಸ್ರಾಯೇಲ್ನ ಅರಸನೇ. ಆದರೂ ಶಿಲುಬೆಯ ಅನುಭವ ಏನಂದರೆ, ಅರಸನಾಗಿದ್ದರೂ ಶಿಲುಬೆಯಿಂದ ಇಳಿದು ಬರುವುದಿಲ್ಲ, ಇಳಿದು ಬರಬಾರದು. ಒಂದು ವೇಳೆ ನಾವು ನಂಬ್ತೇವೆ ಆ ರೀತಿಯಾಗಿ ಅಂತ ಹೇಳಿದ್ರೆ, ಆ ರೀತಿಯಾಗಿ ನಂಬೋದಲ್ಲ. ಶಿಲುಬೆಯಲ್ಲಿ ಇಳಿದು ಬಾರದೇ ಇರುವುದನ್ನು ನಂಬಿರಿ. ಶಿಲುಬೆಯಲ್ಲಿ ಸಾಯೋದಕ್ಕೆ ಮುಂಚಿತವಾಗಿ ಇಳಿದು ಬರುವಂಥದ್ದು ನಂಬೋದಲ್ಲ. ಅವ್ರು ಅಂದ್ಕೊಂಡ್ರು ಆ ರೀತಿಯಾಗಿ ನಂಬೋದು ಕರೆಕ್ಟ್ ಅಂತ. ಆದರೆ ಶಿಲುಬೆಯಲ್ಲಿ ಹಾಗೇ ಇದ್ದು ಮರಣ ಹೊಂದಿ ಹೂಣಲ್ಪಟ್ಟು 3ನೇ ದಿವಸ ಜೀವಂತನಾಗಿ ಎದ್ದು ಬಂದಂಥದ್ದನ್ನು ನಂಬಬೇಕೆಂಬುದಾಗಿ. ಆದ ಕಾರಣ ಶಿಲುಬೆಯಲ್ಲಿಯೇ ಆತನು ಉಳಿದನು. ಹಿ ರಿಮೇನ್ಡ್ ಇನ್ ದ ಕ್ರಾಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಕ್ರಾಸ್. ಶಿಲುಬೆಯ ಅನುಭವ ಹೊಂದಿದನು. ಶಿಲುಬೆಯ 22 ಅನುಭವಗಳು ಅಂತ ಹೇಳ್ಬಿಟ್ಟು ಮತ್ತಾಯ 27ರಿಂದ ನೋಡ್ತಾ ಇದ್ದೀವಿ. ಈಗ 9ನೇ ಅನುಭವ ಏನಂದರೆ 43ನೇ ವಚನದಲ್ಲಿದೆ. ಮತ್ತಾಯ 27:43, ಈತನು ದೇವರಲ್ಲಿ ಭರವಸೆ ಇಟ್ಟಿದ್ದಾನೆ. ಹೌದು, ನಿಜ. ಶಿಲುಬೆಯ ಮೇಲೆ ಇದ್ದಂಥ ಈ ವ್ಯಕ್ತಿ ದೇವರ ಮೇಲೆ ಭರವಸೆ ಇಟ್ಟಿದ್ದನು. ಹಾಗಾದರೆ ಇವರು ಅಂದ್ಕೊಂಡ್ರು, ಭರವಸೆ ಇಟ್ಟಿದ್ದರಿಂದ ಭರವಸೆಗೆ ತಕ್ಕಂತೆ ದೇವರು ಬಿಡಿಸ್ಬೇಕಂತ ಹೇಳ್ಬಿಟ್ಟು. ಆದರೆ ಆ ಶಿಲುಬೆ ಅವತ್ತು ಭರವಸೆ ಇಟ್ಟರೂ ಕೂಡ ದೇವರು ಅಲ್ಲೇ ಇರಬೇಕು, ಉಳಿಬೇಕು, ರಕ್ಷಕನಾಗಿರುವುದಕ್ಕೆ ಅಂತ ಯೋಜನೆ ಮಾಡಿದ್ದ. 43ನೇ ವಚನದ 2ನೇ ಭಾಗ, ದೇವರಿಗೆ ಈತನಲ್ಲಿ ಇಷ್ಟವಿದ್ದರೆ ದೇವರೇ ಈತನನ್ನು ಈಗ ಬಿಡಿಸಲಿ. ನೋಡ್ರಿ, ಏನೇನೆಲ್ಲ ಠಾಂಟು, ಏನೇನೆಲ್ಲ ಮಾತಾಡ್ತಿದ್ದಾರೆ, ಏನೆಲ್ಲ ಶಿಲುಬೆಯ ಅನುಭವಗಳು ಹೀಗೆ ಇರ್ತವೆ. ದೇವ್ರನ್ನ ತಂದು ಬಿಡ್ತಾರೆ. ದೇವರು ಒಂದು ವೇಳೆ ಈತನಿಗೆ ಇಷ್ಟವಿದ್ದರೆ, ಯೆಶಾಯ 53:10, ಆತನನ್ನು ಜಜ್ಜುವುದು, ಯೇಸು ಸ್ವಾಮಿಯನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಮತ್ತು ಶಿಲುಬೆಯ ಅನುಭವ 45ನೇ ವಚನ, ಆಗ ಮಧ್ಯಾಹ್ನದಿಂದ 3 ಗಂಟೆಯವರೆಗೆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಕತ್ತಲೆ ಪಾಪಕ್ಕೆ, ಶಾಪಕ್ಕೆ, ಬೆಳಕಿಲ್ಲದಿರುವಿಕೆಗೆ ಸಾಂಕೇತಿಕವಾದದ್ದು, ಅಂಧಕಾರದ ಅಧಿಪತಿ ಅಂತ. ಆದ ಕಾರಣ ಶಿಲುಬೆಯ ಅನುಭವ ಅದು ಕತ್ತಲೆಯ ಒಂದು ಅನುಭವ. ನಮಗಾಗಿ ಆ ಕತ್ತಲೆಯನ್ನು ಆತನ ಅನುಭವಿಸಬೇಕಾಯಿತು. ಆ ಸಂದರ್ಭದಲ್ಲಿ 46ನೇ ವಚನ, ಮತ್ತಾಯ 27:46ನೇ ವಚನದಲ್ಲಿ ಸುಮಾರು 3 ಗಂಟೆಗೆ ಯೇಸು ಸ್ವಾಮಿ ಏಲಿ ಏಲಿ ಲಾಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ ಎಂದು ಮಹಾ ಶಬ್ದದಿಂದ ಕೂಗಿ ಹೇಳಿದ್ದಕ್ಕೆ ಅದು ಏನು ತೋರಿಸ್ತದೆ? ರಿಜೆಕ್ಷನ್, ತಿರಸ್ಕಾರ. ಯೋಹಾನ 16ರಲ್ಲಿ ನೀವೆಲ್ಲರೂ ಬಿಟ್ಬಿಟ್ಟು ಹೋಗ್ತೀರಿ, ಆದರೆ ನಾನು ಒಬ್ಬಂಟಿಗನಲ್ಲ, ತಂದೆ ನನ್ನ ಜೊತೆಗಿದ್ದಾನೆ ಅಂತ ಹೇಳಿದಾಗ ತಂದೆ ಕೂಡ ಈಗ ಆತನನ್ನು ಕೈ ಬಿಡುವಂಥ ಒಂದು ಅನುಭವ. ಆತನು ತನ್ನ ಸ್ವಂತದವರ ಹತ್ರ ಬಂದನು, ಸ್ವಂತದವರು ಆತನನ್ನು ಅಂಗೀಕಾರ ಮಾಡಲಿಲ್ಲ. ಯೋಹಾನ 1:11. ಆದರೆ ಈಗ ಆ ತಿರಸ್ಕಾರ ಆದರೂ ಕೂಡ ಓ ದೇವರೇ ಓ ದೇವರೇ ಅನ್ನಲಿಲ್ಲ. ನನ್ನ ದೇವರೇ ನನ್ನ ದೇವರೇ, ನೀನು ನನ್ನನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ರು, ನಾನು ಹೃದಯಪೂರ್ವಕವಾಗಿ ನಿನ್ನನ್ನು ಅಂಟಿಕೊಂಡಿರ್ತೇನೆ. ಶಿಲುಬೆಯ ಅನುಭವ, ತಿರಸ್ಕಾರದ ಅನುಭವ. ಅನಂತರ 50ನೇ ವಚನದಲ್ಲಿ ತಿರುಗಿ ಯೇಸು ಗಟ್ಟಿಯಾಗಿ ಹೋಗಿ ತನ್ನ ಆತ್ಮವನ್ನು ಒಪ್ಪಿಸಿ ಕೊಟ್ಟದರಲ್ಲಿ ಅಧೀನತೆಯನ್ನು ತೋರಿಸ್ತೇವೆ ಅಥವಾ ಸಮರ್ಪಣೆಯನ್ನು ತೋರಿಸ್ತೇವೆ. ಸಮರ್ಪಣೆಯು ಶಿಲುಬೆಯ ಅನುಭವಗಳಲ್ಲಿ ಒಂದಾಗಿರ್ತದೆ. 13ನೇ ಅನುಭವ. 14ನೇ ಅನುಭವ 51ನೇ ವಚನದಲ್ಲಿ ದೇವಾಲಯದ ತೆರೆಯು
ಮೇಲಿನಿಂದ ಕೆಳಗಿನವರೆಗೆ 2 ಭಾಗವಾಗಿ ಹರಿದು ಹೋಯಿತು. ಹರಿದು 2 ಭಾಗವಾಯಿತು. ಹಾಗಾದರೆ ಶಿಲುಬೆಯ ಅನುಭವ, ತೆರೆ ಹರಿಯುವ ಅನುಭವ, ಅದು ಕ್ರಿಸ್ತನ ಶಿಲುಬೆಯ ಅನುಭವ. ಪವಿತ್ರ ಸ್ಥಳಕ್ಕೂ ಮಹಾಪವಿತ್ರ ಸ್ಥಳಕ್ಕೂ ಇರುವಂಥ ಅಡ್ಡಿಯನ್ನು ತೆಗೆದಂಥ ಒಂದು ಅನುಭವ. ಆಗ ಭೂಮಿಯು ಕಂಪಿಸಿತು, ಬಂಡೆಗಳು ಸೀಳಿ ಹೋದವು. ಹಾಗಾದರೆ ಮುರಿದಂಥ ಒಂದು ಅನುಭವ, ಬಂಡೆಗಳು ಸೀಳಿ ಹೋದವಂತೆ. ಹಾಗಾದರೆ ಮುರಿಯಲ್ಪಡುವ ಅನುಭವ, ಶಿಲುಬೆಯ ಅನುಭವ. 51ನೇ ವಚನ. 52ನೇ ವಚನದಲ್ಲಿ ನೋಡುವಾಗ ಸಮಾಧಿಗಳು ತೆರೆದುಕೊಂಡವು. ಹಾಗಾದರೆ ಶಿಲುಬೆಯ ಅನುಭವ, ಸಮಾಧಿ ಖಾಲಿಯಾಗುವ ಅನುಭವ. ವಾವ್! ಸಮಾಧಿಯಲ್ಲಿ ಕೊಳೆತು ನಾರುವಂಥ ದುರ್ವಾಸನೆಯ, ನಮ್ಮ ದುರ್ವಾಸನೆ ಅಲ್ಲಿದೆ. ಆದರೆ ಶಿಲುಬೆ ಏನು ಮಾಡ್ತದೆ? ಸಮಾಧಿಯನ್ನು, ದುರ್ವಾಸನೆಯನ್ನು, ಜೀವ ಇಲ್ಲದಿರುವಂಥದ್ದನ್ನು ಖಾಲಿ ಮಾಡುವಂಥದ್ದು. 17ನೇ ಅನುಭವ ಅದೇ 52ನೇ ವರ್ಷದಲ್ಲಿ ಅನೇಕ ಭಕ್ತರ ದೇಹಗಳು ಎದ್ದವು. ಶಿಲುಬೆಯ ಅನುಭವ, ಪುನರುತ್ಥಾನದ ಅನುಭವ. ಬರೀ ಎದ್ದವು ಅಷ್ಟೇ ಅಲ್ಲ, 53ನೇ ವರ್ಷದಲ್ಲಿ ಅನೇಕರಿಗೆ ಹೋಗಿ ಅವರು ಕಾಣಿಸಿಕೊಂಡರು. ಶಿಲುಬೆಯ ಅನುಭವ ಪ್ರಕಟಣೆಯ ಅನುಭವ, ಕಾಣಿಸಿಕೊಳ್ಳುವ ಅನುಭವ. ಆಗ ಶತಾಧಿಪತಿ ಮತ್ತು ಅವನ ಸಂಗಡ ಇದ್ದಂಥವರು 54ನೇ ವಚನ ಮತ್ತು 27, 54ರಲ್ಲಿ ನಿಜವಾಗಿ ಈತನು ದೇವಪುತ್ರನಾಗಿದ್ದನು ಅಂತ ಹೇಳಿದರು. ಅದೇನು ತೋರಿಸ್ತದೆ? ಶಿಲುಬೆಯ ಅನುಭವ, ಅರಿಕೆಯ ಅನುಭವ, ಇತರರು ಅರಿಕೆ ಮಾಡುವಂಥದ್ದು. ಆ ರೀತಿಯಾಗಿದ್ದಾಗ ಒಬ್ಬ ಶಿಷ್ಯನು, ಅವನ ಹೆಸರು ಯೋಸೇಫನು, ಹೋಗಿ ಶಿಲುಬೆ ಮೇಲೆ ತೂಗಾಡ್ತಾ ಇರುವಂಥದ್ದಲ್ಲ, ಆತನನ್ನು ಸಮಾಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿ 57, 58ನೇ ವಚನ ಪಿಲಾತನ ಕಡೆಯಿಂದ ಪರ್ಮಿಷನ್ ತಗೊಳ್ತಾನೆ. ಹಾಗಾದರೆ ಶಿಲುಬೆಯ ಅನುಭವ ಹೂಣಿಡುವ ಅನುಭವ, ಹೂಣಿಡುವ ಅನುಭವ. ಬರೀ ಶಿಲುಬೆ ಮೇಲೆ ಇರುವಂಥದ್ದಲ್ಲ, ಹೂಣಿಡುವಂಥ ಒಂದು ಅನುಭವ. ಆತನ ಮುಂದೆ ಕೆಲವು ಸ್ತ್ರೀಯರು ಆ ಸಮಾಧಿ ಮುಂದೆ ಎದುರಾಗಿ ಕುಳಿತುಕೊಂಡಿದ್ರಂತೆ. 61ನೇ ವಚನ. ಕುಳಿತುಕೊಂಡಿರುವಂಥದ್ದು ರಿಲ್ಯಾಕ್ಸ್. ಶಿಲುಬೆಯ ಅನುಭವ, ವಿರಾಮದ ಅನುಭವ. ಆಮೇಲೆ 22ನೇ ಅನುಭವ 63ನೇ ವಚನದಲ್ಲಿ ಆತನು ಮತ್ತೆ ಹೇಳ್ತಾನೆ ಎಂಬುದು ನಮಗೆ ನೆನಪಿದೆ ಅಂತ ಹೇಳ್ತಾರೆ. ಹಾಗಾದರೆ ಅವಿಶ್ವಾಸಿಗಳು ನೆನಪಿಡ್ತಾರೆ ಕ್ರಿಸ್ತನ ಮಾತು, ಆತನ ಪುನರುತ್ಥಾನದ ವಿಷಯವಾಗಿ. ಶಿಲುಬೆಯ ಅನುಭವ ನೆನಪಿಡುವ ಒಂದು ಅನುಭವ. ಹೀಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 32ರಿಂದ 65 ವಚನಗಳನ್ನು ನಾವು, ಒಟ್ಟು 66 ವಚನಗಳಿದೆ, 66 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.